ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ರು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಚಕ್ಕೆ, ಲವಂಗ, ಗೋಡಂಬಿ, ಏಲಕ್ಕಿ ಇವುಗಳನ್ನೆಲ್ಲ ಆಯಿಲಲ್ಲಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಜೊತೆಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1-2 ಇಂಚ್ ಆಗೋಷ್ಟು ಶುಂಠಿ, 2 ಈರುಳ್ಳಿ ಮತ್ತು 3 ಟೊಮೆಟೊ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೀವು ಎಷ್ಟಕ್ಕಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆತ್ತಗಾಗೋಷ್ಟು ನಾವು ಬೇಯಿಸ್ಕೊತೀವೋ ಅಷ್ಟಕ್ಕಷ್ಟು ಟೇಸ್ಟಿಯಾಗಿರುತ್ತೆ. ಇದರ ಜೊತೆಗೆ ಕಸ್ತೂರಿ ಮೇಥಿ ಆಪ್ಷನಲ್ ಅಷ್ಟೇ, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದ್ರೂ ಪರವಾಗಿಲ್ಲ. ಮತ್ತು ಇದ್ರ ಜೊತೆ ಕೊತ್ತಂಬರಿ ಪುಡಿ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಮತ್ತು ಅಚ್ಚ ಖಾರದ ಪುಡಿ 1-2 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸ್ಕೊಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಬೇಕಾದರೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಬೇಯಿಸಿದ್ರೆ ಇನ್ನೂ ಸಾಫ್ಟಾಗಿ ಬೇಗ ಬೇಯುತ್ತೆ. ಟೊಮೆಟೊ ಮತ್ತು ಈರುಳ್ಳಿ ತುಂಬ ಮೆತ್ತಗಾಗಿದೆ. ಈ ಸ್ಟೇಜಲ್ಲಿ ನಾವು ಬೇಯಿಸಿಟ್ಟಿರುವಂಥ ಚೆನ್ನನ 1 ಇಡಿ ಆಗೋಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ರೆಸ್ಟೋರೆಂಟ್ ಸ್ಟೈಲ್ ಬರೋದಕ್ಕೆ ಇದು ಒಂದು ಟಿಪ್ಪು. ಮತ್ತೊಂದು ಟಿಪ್ಪು ನಾನು ಲಾಸ್ಟಲ್ಲಿ ಹೇಳ್ತೀನಿ. ತೆಂಗಿನಕಾಯಿನೂ ಸೇರಿಸ್ಕೊಂಡು ಇದನ್ನು ಆರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. 1 ಕಪ್ಪಷ್ಟು ಕಡಲೆಕಾಳನ್ನ ರಾತ್ರಿ ಇಡೀ ನೆನೆಸಿ ಬೇಯಿಸಿಟ್ಟಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದ್ರ ಜೊತೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ ಕೂಡಲೇ ಇದರಲ್ಲಿ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡ್ಬಿಡೋಣ. ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೋಬೇಕು. ಚೆನ್ನ ಮಸಾಲೆ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ, ತೀರಾ ತೆಳ್ಳಗಿರೋದು ಬೇಡ. ನಾನು ಜಾರು ತೊಳೆದಿದ್ದೀನಲ್ಲ ಅದಷ್ಟು ಮಾತ್ರ ನೀರು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಉಪ್ಪು 1 ಟೀ ಸ್ಪೂನಷ್ಟು ಉಪ್ಪು ಇದ್ದರೆ ಸಾಕಾಗುತ್ತೆ. ನೀವು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಎಲ್ಲ ಚೆಕ್ ಮಾಡಿಕೊಂಡು ಅದರ ಜೊತೆಗೆ ಬೇಯಿಸಿಟ್ಟಿರೋಂಥ ಕಡಲೆಕಾಳನ್ನು ಸೇರಿಸ್ಕೊಂಬಿಡೋಣ. ಈಗ ಇದನ್ನು ಸ್ಟವ್ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳಿದ್ದೀನಲ್ವ, ಅದಕ್ಕೆ ಏನು ಮಾಡೋದಾ ಅಂತ ನೋಡೋಣವಾ. ಅದಕ್ಕೊಂದು ಫ್ರೈ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕಿ, 1 ಸ್ಪೂನಷ್ಟು ಸೋಂಪು, ಒಂದು ಅರ್ಧ ಈರುಳ್ಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇರಿ. ಅದರ ಜೊತೆಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಬರುತ್ತೆ. ನಮ್ಮಲ್ಲಿ ಇಲ್ಲಿ ಬೇರೆ ಚಿಲ್ಲಿ ಪೌಡರ್ ಇದ್ದರೂ ಆಗುತ್ತೆ. ಅದನ್ನು 1 ಸ್ಪೂನಷ್ಟು ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿಬಿಡಿ. ಯಾಕಂದರೆ ಅದು ಕಪ್ಪಾಗಬಾರ್ದು, ಕೆಂಪಾಗಿರುವಾಗಲೇ ಅದನ್ನು ತಗೊಂಡು ನಾವೇನು ಕುದಿಸಿಟ್ಟಿರ್ತೀವಲ್ಲ ಗ್ರೇವಿ ಅದರ ಮೇಲೆ ಹಾಕಿಬಿಟ್ಟು ತಿರುಗಿಸ್ಬಿಟ್ರೆ ಅಷ್ಟೇ, ಮುಗೀತು. ನಾವು ಮಾಡಿಟ್ಟಿರೋಂಥ ಚೆನ್ನ ಮಸಾಲ ರೆಡಿ ಆಯಿತು. ಈ ಗ್ರೇವಿನ ನೀವು ಪೂರಿ ಜೊತೆಗೆ, ದೋಸೆ, ಇಡ್ಲಿ ಅಥವಾ ಚಪಾತಿ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನೀಗ ಒಳ್ಳೆ ಬಿಸಿ ಬಿಸಿಯಾಗಿ ಮೆತ್ತಗಿರುವಂಥ ಪೂರಿ ಮಾಡಿದ್ದೀನಿ. ಅದರದ್ದು ರೆಸಿಪಿ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಳಿಸಿಟ್ಬಿಡೋಣ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಮಸಾಲ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.